ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೆರಲ್ ಟಜಲ್. ಯಾರು ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ. ಫ್ರೆಂಡ್ಸ್, ನಾನಿಲ್ಲೊಂದು ಹೊಸ ಡಿಸೈನ್ ಏನಂತ ಅಲ್ಲ, ಹಳೆ ಡಿಸೈನೇ, ಹೋಲ್ ಡಿಸೈನೇ. ನಾನಿಲ್ಲಿ ಸ್ಲ್ಯಾಂಟಿಂಗ್ ಲೈನ್ ಡಿಸೈನ್ ಹಾಕ್ತಾಯಿದ್ದೀನಿ. ಇದು ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, KSIC ಸ್ಯಾರಿ, ಸೆಲ್ಫ್ ಕಲರೇ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನಲ್ಲಿ ಏನು ಅಂತ ಅಂದರೆ, ಕಸ್ಟಮರ್ ನನಗೆ ಸೇಮ್ ಡಿಸೈನ್ ಬೇಕು ಅಂತ ಫೋಟೋ ಕಳಿಸಿದ್ರು. ಸೊ ಅದರಲ್ಲಿ ಪಾಪ ಅವ್ರು ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಅಂದರೆ, ಕುಚ್ಚಿಗೆ ಅವರು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಕೊಂಡಿಲ್ಲ ಅಂತ ಅನಿಸುತ್ತೆ. ಸೊ ಸ್ಪೇಸ್ ಕೊಟ್ಕೊಳ್ದೇ ಇರೋದಕ್ಕೆ ಹಾರ್ಚು ಎಲ್ಲ ಹೊಂದ್ಕೊಂಡು ಟಚ್ ಆಗೋ ಥರ ಇತ್ತು. ಈ ರೀತಿ ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ನೀವೇನಾದರೂ ಈ ರೀತಿ ಸ್ಲ್ಯಾಂಟಿಂಗ್ ಡಿಸೈನ್ ಹಾಕೋಬೇಕು ಅಂತ ಇದ್ದರೆ ದಯವಿಟ್ಟು ನಾನಿಲ್ಲಿ 5 ಆರ್ಚಿಗೆ ಒಂದು ಕುಚ್ಚಿಗೆ ಸ್ಪೇಸ್ ಬಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಸ್ಪೇಸ್ ಬಿಟ್ಕೊಂಡಿದ್ದೀನಿ. ನಮಗೆ ಕುಚ್ಚು ಹಾಕಬೇಕಂದ್ರೆ ನಮಗೆ ಕಷ್ಟ ಅಂತ ಅನಿಸೋದಿಲ್ಲ. ನಮಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಓಕೆ, ಆರ್ಚ್ಗೂ ಇಚ್ಗೂ ಟಚ್ ಆಗೋದೇ ಇಲ್ಲ, ನೀಟಾಗಿ ಬರುತ್ತೆ. ನೋಡಿ, ಇದು 5 ಆರ್ಚ್ ಆದಮೇಲೆ ನೋಡಿ ಈ ರೀತಿ ನಾನು 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ನಾನು ಈ ರೀತಿ ಕುಚ್ಚಿಗೆ ಸ್ಪೇಸ್ ಬಿಟ್ಕೊಂಡಿದ್ದೀನಿ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಓಲ್ಡ್ ಡಿಸೈನ್ ಆದರೂ ಕೂಡ ಯೂನಿಕ್ಕಾಗಿರುತ್ತೆ. ಡಿಸೈನ್ ಮಾತ್ರ ಮಸ್ತಾಗಿರುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿಗೆ ಈ ಡಿಸೈನ್ ಮಾಡಿಸಿದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹೇಗೆ ಹಾಕೋದು ಅಂತ ಹೇಳಿಬಿಟ್ಟು ನೋಡಿಸ್ತೀನಿ. ನೋಡಿ, ನೀಡಲ್ ಮೇಲೆ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಸೊ ಡಬಲ್ ಕ್ರೋಶ ಆದಮೇಲೆ 2 ಚೈನ್ ನೀಡಲ್ ಮೇಲೆ ದಾರ ನೋಡಿ, 2ರಿಂದ 1, 2ರಿಂದ 1. ನೆಕ್ಸ್ಟ್ ನೀಡಲ್ ಮೇಲೆ ದಾರ 2ರಿಂದ 1, 2ರಿಂದ 1. ನೋಡಿ, ನೀಡಲ್ ಮೇಲೆ ದಾರ 2ರಿಂದ 1 ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ಇಲ್ಲಿ 6 ಕಂಬಗಳು ಬರುತ್ತೆ. ನಾವಿಲ್ಲಿ 6 ಕಂಬಗಳನ್ನ ಮಾಡ್ಕೊಳ್ತಿದ್ದೀವಿ. ಫ್ರೆಂಡ್ಸ್, ಡಿಸೈನ್ ಮಾತ್ರ ಸೂಪರಾಗಿರುತ್ತೆ. ನೋಡಿ, ಇಲ್ಲಿ 5 ಆರ್ಚ್ ಆಗಿದೆ. 5 ಆರ್ಚ್ ಆಗಿರೋದ್ರಿಂದ ನಾನಿಲ್ಲಿ 2 ಚೈನ್ ಕುಚ್ಚಿಗೆ ಬಿಟ್ಕೊಂಡು ನೆಕ್ಸ್ಟು ನೀಡಲ್ ಮೇಲೆ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ನಾನು ಈ ರೀತಿ ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ನೆಕ್ಸ್ಟ್ 2 ಚೈನ್ ಹಾಕ್ಕೊಳ್ಳೋಣ. ನೀಡಲ್ ಮೇಲೆ ದಾರ, ಫ್ರೆಂಡ್ಸ್, ನಾವು ಅದಕ್ಕೆ ಹೇಳೋದು, ಡಿಸೈನ್ ಹಾಕ್ಬೇಕಂದ್ರೆ ಸ್ವಲ್ಪ ನಾವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಯಾವತ್ತೂ ಹಾಕಬೇಕಾಗುತ್ತೆ. ಹಾಕಿದಾದಮೇಲೆ ನಾವೇನೋ ಚೇಂಜಸ್ ಮಾಡೋದಕ್ಕಾಗೋದಿಲ್ಲ. ಅವರು ಏನು ಡಿಸೈನ್ ಕಳಿಸಿರ್ತಾರೋ ನಾವು ಅದನ್ನೇ ಮಾಡೋಕ್ಕೆ ಹೋಗಬಾರ್ದು. ಅದು ನೋಡಬೇಕು ಒಂದು ಸಲ ಹೇಗಿದೆ, ನಾವೇನು ಮಾಡಬೇಕು, ಅದು ಕರೆಕ್ಟ್ ಇದೆಯಾ, ಅದನ್ನೇ ಫಾಲೋ ಮಾಡಬೇಕಾ ಅಥವಾ ನಾವೇನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಸೊ ನಾವು ಹೆಂಗಿರುತ್ತೋ ಹಂಗೆ ಹಾಕ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ, ಹಾಕೋದೇನೋ ಹಾಕ್ಬಿಡ್ತೀವಿ, ಕೊನೆಗೆ ಕುಚ್ಚು ಕಟ್ಟಬೇಕಂದ್ರೆ ಪ್ರಾಬ್ಲಮ್ಗೆ ಸಿಗಾಕೊಳ್ತೀವಿ. ಸೊ ದೂರ ಕುಚ್ಚಾದರೂ ಕೂಡ ಆದರೂ ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಬರಲ್ಲ. ಕುಚ್ಚು ಏನಾಗುತ್ತೆ ಅಂದರೆ ಆರ್ಚು ಒಂದಕ್ಕೊಂದು ಅಂಟ್ಕೊಂಡಂಗೆ ಆಗ್ಬಿಡುತ್ತೆ. ಅದು ಫ್ರೀಯಾಗಿರೋದಿಲ್ಲ ಅದು. ಸೊ ನಾವೇನೇ ಮಾಡಬೇಕಂದ್ರೂ ಕೂಡ ಕುಚ್ಚಿಗೆ ಸ್ಪೇಸ್ ಕೊಟ್ಕೊಳ್ಳೇಬೇಕಾಗುತ್ತೆ. ಸ್ಪೇಸ್ ಕೊಟ್ಕೊಂಡ್ರೇ ಅದು ನೀಟಾಗಿ ಫಿನಿಶಿಂಗ್ ಅನ್ನೋದು ಕಾಣಿಸೋದು. ಸೊ ನೀವು ಯಾವಾಗ ಸ್ಲ್ಯಾಂಟಿಂಗ್ ಡಿಸೈನ್ ಹಾಕೋಬೇಕು ಅಂತಿದ್ದೀರೋ ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಫ್ರೆಂಡ್ಸ್, ನೋಡಿ, ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಡಿಸೈನ್ ಪೂರ್ತಿ ಫಿನಿಶಿಂಗ್ ಆದಮೇಲೆ ಔಟ್ಲುಕ್ ಹೇಗೆ ಬರುತ್ತೆ ಅಂತ ನೋಡೋಣ. ಕುಚ್ಚು ಕೂಡ ಸೆಲ್ಫ್ ಕಲರಲ್ಲೇ ಕಟ್ಟಕ್ಕೆ ಹೇಳಿದ್ದಾರೆ ಕಸ್ಟಮರು. ಗೋಲ್ಡ್ ಬೇಡ ಅಂತ ಹೇಳಿದ್ರು. ನಾನು ಗೋಲ್ಡಲ್ಲಿ ಕಟ್ತೀನಿ ಅಂದರೆ ಇಲ್ಲೆಲ್ಲ ನಂಗೆ ಸೆಲ್ಫೇ ಬೇಕು ಅಂದಿದ್ದಾರೆ. ನೋಡೋಣ, ಎಲ್ಲ ಪೂರ್ತಿ ಕಟ್ಟಿದಾದಮೇಲೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ನಾನು ಇವಾಗ ಇಷ್ಟು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಮೈಸೂರು ಸಿಲ್ಕ್ಗಂತೂ ಸೂಪರಾಗಿ ಕಾಣಿಸ್ತಿದೆ. ನೋಡಿ, ಸೂಪರಾಗಿ ಕಾಣಿಸ್ತಿದೆ.
ತುಂಬ ಚೆನ್ನಾಗಿದೆ. ಬನ್ನಿ ಕಂಟಿನ್ಯೂ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ನೋಡಿ ಸ್ಯಾರಿ ಪೂರ್ತಿ ಫಿನಿಶಿಂಗ್ ಆದಮೇಲೆ ಡಿಸೈನ್ ಅನ್ನೋದು ಔಟ್ಲುಕ್ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ, ನಾನು ಕುಚ್ಚಿಗೆ ಇಲ್ಲಿ ಸ್ಪೇಸ್ ಬಿಟ್ಕೊಂಡಿರೋದಕ್ಕೆ ಇಲ್ಲಿ ಆರ್ಚು ಅದಕ್ಕೇನು ಡಿಸ್ಟರ್ಬ್ ಆಗಿಲ್ಲ. ಕುಚ್ಚಿಗೆ ಜಾಗ ಬಿಡ್ದಿರ ಏನಾದರೂ ಈ ಪ್ಲೇಸಲ್ಲಿ ನಾನು ಕುಚ್ಚು ಕಟ್ಟಿದ್ದಿದ್ರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ನೀವೇನಾದರೂ ಈ ಥರ ಡಿಸೈನ್ ಹಾಕಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಸ್ಪೇಸ್ ಬಿಟ್ಕೊಂಡು ಕುಚ್ಚು ಕಟ್ಕೊಳ್ಳಿ. ಡಿಸೈನ್ ಮಾತ್ರ ಯಾವಾಗೂ ಎವರ್ಗ್ರೀನ್ ಅಂತಲೇ ಹೇಳ್ಬೋದು. ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ಈ ಥರ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಕಲ್ಲರು ಆಲ್ಟರ್ನೇಟ್ ಆದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಸೆಲ್ಫ್ ಕಲರ್ ಹಾಕಿರೋದ್ರಿಂದ ಆದರೂ ಕೂಡ ತುಂಬ ಚೆನ್ನಾಗೇ ಕಾಣಿಸ್ತಿದೆ ನೋಡಿ. ಓಕೆ, ನೀವು ಟ್ರೈ ಮಾಡಿ ಮೈಸೂರು ಸಿಲ್ಕ್ ಸೀರೆಗೂ ಕೂಡ ಹಾಕ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.